ಮಕ್ಕಳ ಹೊಸ ಆಧಾರ್ ಕಾರ್ಡ್ ಮಾಡಲು ಸರ್ಕಾರದ ನಿಯಮದಂತೆ 75 ರುನಿಂದ 125 ವರೆಗೆ ಇದೆ. ಆದರೆ ಸಿಎಸ್ಸಿ ಸೆಂಟರ್ನವರು ಆಧಾರ್ ಕಾರ್ಡ್ ಮಾಡಿಸಲು ಬರುವ ಗ್ರಾಹಕರ ಹತ್ತಿರ 500 ರು ತೆಗೆದುಕೊಂಡು ಹಗಲು ದರೋಡೆ ಮಾಡುತ್ತಿದ್ದಾರೆ. ಹೌದು, ಇದಕ್ಕೆ ತಾಜಾ ಉದಾಹರಣೆ ಎಂದರೆ ಶಿರಹಟ್ಟಿ ಪಟ್ಟಣದ ಬಿಎಸ್ಎನ್ಎಲ್ ಆಫೀಸ್ನಲ್ಲಿ ಇರುವ ಸಿಎಸ್ಸಿ ಸೆಂಟರ್ ಆಗಿದೆ. ನಿನ್ನೆಯ ದಿನ ಈ ಸೆಂಟರ್ನಲ್ಲಿ ಕೆಲಸ ಮಾಡುವ ಶ್ರೀಕಾಂತ್ ಎನ್ನುವ ವ್ಯಕ್ತಿ ಸೆಂಟರ್ಗೆ ಆಗಮಿಸಿದ ಹನುಮಂತ ಎಂಬ ಗ್ರಾಹಕನ ಹತ್ತಿರ ಮಗುವಿನ ಆಧಾರ್ ಕಾರ್ಡ್ ಮಾಡಲು 500 ರು ತೆಗೆದುಕೊಂಡಿದ್ದಾರೆ ಎಂದು ಹೇಳಿದರು. ಈ ರೀತಿಯಲ್ಲಿ ಸಿಎಸ್ಸಿ ಸೆಂಟರ್ನವರು ಗ್ರಾಹಕರ ಹತ್ತಿರ ಹಗಲು ದರೋಡೆ ಮಾಡುತ್ತಿದ್ದಾರೆ. ಆದರೆ ಇಂತಹವರ ಮೇಲೆ ಯಾಕೆ ಕ್ರಮ ಆಗುತ್ತಿಲ್ಲ ಎನ್ನುವುದು ಯಕ್ಷ ಪ್ರಶ್ನೆಯಾಗಿದೆ. ಮಕ್ಕಳ ಹೊಸ ಆಧಾರ್ ಕಾರ್ಡ್ ಮಾಡಲು ಸರ್ಕಾರದ ನಿಯಮದಂತೆ 75 ರುನಿಂದ 125 ವರೆಗೆ ಇದೆ. ಆದರೆ ಸಿಎಸ್ಸಿ ಸೆಂಟರ್ನವರು ಆಧಾರ್ ಕಾರ್ಡ್ ಮಾಡಿಸಲು ಬರುವ ಗ್ರಾಹಕರ ಹತ್ತಿರ 500 ರು ತೆಗೆದುಕೊಂಡು ಹಗಲು ದರೋಡೆ ಮಾಡುತ್ತಿದ್ದಾರೆ. ಹೌದು, ಇದಕ್ಕೆ ತಾಜಾ ಉದಾಹರಣೆ ಎಂದರೆ ಶಿರಹಟ್ಟಿ ಪಟ್ಟಣದ ಬಿಎಸ್ಎನ್ಎಲ್ ಆಫೀಸ್ನಲ್ಲಿ ಇರುವ ಸಿಎಸ್ಸಿ ಸೆಂಟರ್ ಆಗಿದೆ. ನಿನ್ನೆಯ ದಿನ ಈ ಸೆಂಟರ್ನಲ್ಲಿ ಕೆಲಸ ಮಾಡುವ ಶ್ರೀಕಾಂತ್ ಎನ್ನುವ ವ್ಯಕ್ತಿ ಸೆಂಟರ್ಗೆ ಆಗಮಿಸಿದ ಹನುಮಂತ ಎಂಬ ಗ್ರಾಹಕನ ಹತ್ತಿರ ಮಗುವಿನ ಆಧಾರ್ ಕಾರ್ಡ್ ಮಾಡಲು 500 ರು ತೆಗೆದುಕೊಂಡಿದ್ದಾರೆ ಎಂದು ಹೇಳಿದರು. ಈ ರೀತಿಯಲ್ಲಿ ಸಿಎಸ್ಸಿ ಸೆಂಟರ್ನವರು ಗ್ರಾಹಕರ ಹತ್ತಿರ ಹಗಲು ದರೋಡೆ ಮಾಡುತ್ತಿದ್ದಾರೆ. ಆದರೆ ಇಂತಹವರ ಮೇಲೆ ಯಾಕೆ ಕ್ರಮ ಆಗುತ್ತಿಲ್ಲ ಎನ್ನುವುದು ಯಕ್ಷ ಪ್ರಶ್ನೆಯಾಗಿದೆ. ಮಕ್ಕಳ ಹೊಸ ಆಧಾರ್ ಕಾರ್ಡ್ ಮಾಡಲು ಸರ್ಕಾರದ ನಿಯಮದಂತೆ 75 ರುನಿಂದ 125 ವರೆಗೆ ಇದೆ. ಆದರೆ ಸಿಎಸ್ಸಿ ಸೆಂಟರ್ನವರು ಆಧಾರ್ ಕಾರ್ಡ್ ಮಾಡಿಸಲು ಬರುವ ಗ್ರಾಹಕರ ಹತ್ತಿರ 500 ರು ತೆಗೆದುಕೊಂಡು ಹಗಲು ದರೋಡೆ ಮಾಡುತ್ತಿದ್ದಾರೆ. ಹೌದು, ಇದಕ್ಕೆ ತಾಜಾ ಉದಾಹರಣೆ ಎಂದರೆ ಶಿರಹಟ್ಟಿ ಪಟ್ಟಣದ ಬಿಎಸ್ಎನ್ಎಲ್ ಆಫೀಸ್ನಲ್ಲಿ ಇರುವ ಸಿಎಸ್ಸಿ ಸೆಂಟರ್ ಆಗಿದೆ. ನಿನ್ನೆಯ ದಿನ ಈ ಸೆಂಟರ್ನಲ್ಲಿ ಕೆಲಸ ಮಾಡುವ ಶ್ರೀಕಾಂತ್ ಎನ್ನುವ ವ್ಯಕ್ತಿ ಸೆಂಟರ್ಗೆ ಆಗಮಿಸಿದ ಹನುಮಂತ ಎಂಬ ಗ್ರಾಹಕನ ಹತ್ತಿರ ಮಗುವಿನ ಆಧಾರ್ ಕಾರ್ಡ್ ಮಾಡಲು 500 ರು ತೆಗೆದುಕೊಂಡಿದ್ದಾರೆ ಎಂದು ಹೇಳಿದರು. ಈ ರೀತಿಯಲ್ಲಿ ಸಿಎಸ್ಸಿ ಸೆಂಟರ್ನವರು ಗ್ರಾಹಕರ ಹತ್ತಿರ ಹಗಲು ದರೋಡೆ ಮಾಡುತ್ತಿದ್ದಾರೆ. ಆದರೆ ಇಂತಹವರ ಮೇಲೆ ಯಾಕೆ ಕ್ರಮ ಆಗುತ್ತಿಲ್ಲ ಎನ್ನುವುದು ಯಕ್ಷ ಪ್ರಶ್ನೆಯಾಗಿದೆ. ಮಕ್ಕಳ ಹೊಸ ಆಧಾರ್ ಕಾರ್ಡ್ ಮಾಡಲು ಸರ್ಕಾರದ ನಿಯಮದಂತೆ 75 ರುನಿಂದ 125 ವರೆಗೆ ಇದೆ. ಆದರೆ ಸಿಎಸ್ಸಿ ಸೆಂಟರ್ನವರು ಆಧಾರ್ ಕಾರ್ಡ್ ಮಾಡಿಸಲು ಬರುವ ಗ್ರಾಹಕರ ಹತ್ತಿರ 500 ರು ತೆಗೆದುಕೊಂಡು ಹಗಲು ದರೋಡೆ ಮಾಡುತ್ತಿದ್ದಾರೆ. ಹೌದು, ಇದಕ್ಕೆ ತಾಜಾ ಉದಾಹರಣೆ ಎಂದರೆ ಶಿರಹಟ್ಟಿ ಪಟ್ಟಣದ ಬಿಎಸ್ಎನ್ಎಲ್ ಆಫೀಸ್ನಲ್ಲಿ ಇರುವ ಸಿಎಸ್ಸಿ ಸೆಂಟರ್ ಆಗಿದೆ. ನಿನ್ನೆಯ ದಿನ ಈ ಸೆಂಟರ್ನಲ್ಲಿ ಕೆಲಸ ಮಾಡುವ ಶ್ರೀಕಾಂತ್ ಎನ್ನುವ ವ್ಯಕ್ತಿ ಸೆಂಟರ್ಗೆ ಆಗಮಿಸಿದ ಹನುಮಂತ ಎಂಬ ಗ್ರಾಹಕನ ಹತ್ತಿರ ಮಗುವಿನ ಆಧಾರ್ ಕಾರ್ಡ್ ಮಾಡಲು 500 ರು ತೆಗೆದುಕೊಂಡಿದ್ದಾರೆ ಎಂದು ಹೇಳಿದರು. ಈ ರೀತಿಯಲ್ಲಿ ಸಿಎಸ್ಸಿ ಸೆಂಟರ್ನವರು ಗ್ರಾಹಕರ ಹತ್ತಿರ ಹಗಲು ದರೋಡೆ ಮಾಡುತ್ತಿದ್ದಾರೆ. ಆದರೆ ಇಂತಹವರ ಮೇಲೆ ಯಾಕೆ ಕ್ರಮ ಆಗುತ್ತಿಲ್ಲ ಎನ್ನುವುದು ಯಕ್ಷ ಪ್ರಶ್ನೆಯಾಗಿದೆ. ಮಕ್ಕಳ ಹೊಸ ಆಧಾರ್ ಕಾರ್ಡ್ ಮಾಡಲು ಸರ್ಕಾರದ ನಿಯಮದಂತೆ 75 ರುನಿಂದ 125 ವರೆಗೆ ಇದೆ. ಆದರೆ ಸಿಎಸ್ಸಿ ಸೆಂಟರ್ನವರು ಆಧಾರ್ ಕಾರ್ಡ್ ಮಾಡಿಸಲು ಬರುವ ಗ್ರಾಹಕರ ಹತ್ತಿರ 500 ರು ತೆಗೆದುಕೊಂಡು ಹಗಲು ದರೋಡೆ ಮಾಡುತ್ತಿದ್ದಾರೆ. ಹೌದು, ಇದಕ್ಕೆ ತಾಜಾ ಉದಾಹರಣೆ ಎಂದರೆ ಶಿರಹಟ್ಟಿ ಪಟ್ಟಣದ ಬಿಎಸ್ಎನ್ಎಲ್ ಆಫೀಸ್ನಲ್ಲಿ ಇರುವ ಸಿಎಸ್ಸಿ ಸೆಂಟರ್ ಆಗಿದೆ. ನಿನ್ನೆಯ ದಿನ ಈ ಸೆಂಟರ್ನಲ್ಲಿ ಕೆಲಸ ಮಾಡುವ ಶ್ರೀಕಾಂತ್ ಎನ್ನುವ ವ್ಯಕ್ತಿ ಸೆಂಟರ್ಗೆ ಆಗಮಿಸಿದ ಹನುಮಂತ ಎಂಬ ಗ್ರಾಹಕನ ಹತ್ತಿರ ಮಗುವಿನ ಆಧಾರ್ ಕಾರ್ಡ್ ಮಾಡಲು 500 ರು ತೆಗೆದುಕೊಂಡಿದ್ದಾರೆ ಎಂದು ಹೇಳಿದರು. ಈ ರೀತಿಯಲ್ಲಿ ಸಿಎಸ್ಸಿ ಸೆಂಟರ್ನವರು ಗ್ರಾಹಕರ ಹತ್ತಿರ ಹಗಲು ದರೋಡೆ ಮಾಡುತ್ತಿದ್ದಾರೆ. ಆದರೆ ಇಂತಹವರ ಮೇಲೆ ಯಾಕೆ ಕ್ರಮ ಆಗುತ್ತಿಲ್ಲ ಎನ್ನುವುದು ಯಕ್ಷ ಪ್ರಶ್ನೆಯಾಗಿದೆ.